ಮಾಡ್ತಾ ಇರೋದು ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ಎಲ್ಲ ನನ್ನ ಮಾಧ್ಯಮ ಮಿತ್ರರೇ ಹಾಗೂ ವೇದಿಕೆ ಮೇಲೆ ಇರುವ ಅಯೋಗ್ಯ 2 ಸಿನಿಮಾದ ಎಲ್ಲ ಆರ್ಟಿಸ್ಟು ಬಂಧುಗಳೇ, ನಾನು ಇದು 2ನೇ ಸಿನಿಮಾ. ನಾನು 2 ವರ್ಷಕ್ಕೊಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡಬೇಕು ಅಂತೇಳಿ ನಾನು ಬಂದಾಗ ಫಸ್ಟ್ ಸಿನಿಮಾ ಗಿರೀಶ್ ಮೂಲ್ಯಮಣಿ ಅಂತೇಳಿ ಮಾಡಿದರು. ಸೆಕೆಂಡ್ ಸಿನಿಮಾ ಮಹೇಶ್ ಬಂದು ನನಗೆ ಅಯೋಗ್ಯ 2 ಮಾಡಬೇಕು ಅಂತ ಹೇಳಿದಾಗ ನಾನು ಹಿಂದೆ ಮುಂದೆ ನೋಡಿದೆ. ಆ ಸಿನಿಮಾನ ನಾನು ಒಪ್ಕೊಂಡೆ. ಏನಕ್ಕೆ ಅಂದರೆ ಅಯೋಗ್ಯ 1 ಎಷ್ಟು ಹಿಟ್ಟಾಗಿದೆ ಅಂತೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ. ಹಂಗೆ ಮೇಡಮ್, ನಮಗೆ ರಚಿತಾ ಮೇಡಮ್ ಅವ್ರು ಹೇಳ್ತಾಯಿದ್ರು, ಒಳ್ಳೆ ಸಿನಿಮಾ ಬಂದಾಗ ನಿಮಗೆ ರೆಫರ್ ಮಾಡ್ತೀವಿ ಸರ್, ನೀವು ಮಾಡಿ ಸಿನಿಮಾನ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ಮೇಡಮ್ ಅವರು ರೆಫರ್ ಮಾಡಿದ್ರು ನನಗೆ. ನಿಜವಾಗ್ಲೂ ಈ ಸಿನಿಮಾ ನನಗೆ ಬಂದಿರೋದು ನಾನು ಒಳ್ಳೆ ಇದು ಅಂತೀನಿ ಮಹೇಶ್ ಅವ್ರಿಗೆ. ಮತ್ತು ಎಲ್ಲ ನನ್ನ ಆರ್ಟಿಸ್ಟು ಒಳ್ಳೆ ಚೆನ್ನಾಗಿದ್ದಾರೆ, ಎಲ್ಲ ಒಳ್ಳೊಳ್ಳೆ ಸ್ಟೋರಿ ಎಲ್ಲ ಬರ್ಕೊಂಡಿದ್ದಾರೆ. ಇದು ಒಳ್ಳೆ ಸಿನಿಮಾ ಆಗುತ್ತೆ ಕನ್ನಡ ಇಂಡಸ್ಟ್ರಿಗೆ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ನೀವು ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಒಂದು 3 ವರ್ಷದಿಂದ ಇಲ್ಲ ಮಗ ಜೊತೆಲಿ ಮಾಡೋಣ ಅಂತ ಹೇಳಿ ಫೋನ್ ಮಾಡಿ ಒಂದು ಅವಕಾಶ ಕೊಟ್ಟರು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ರಚಿತಾ ಮೇಡಮ್, ಇವತ್ತೆಲ್ಲರೂ ಮಂಜು ಪಾವಡ ಅಂತ ಏನು ಕರೀತಾರೆ, ಆ ಪಾವಡನ ಜಾಸ್ತಿ ಎಲ್ಲರೂ ಗೊತ್ತಾಗಿ ಮಾಡಿದ್ದು ನಮ್ಮ ರಚಿತಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದೇ ಲ್ಯಾಗು ಪಾವಡ ಅಂತ ಗೊತ್ತಾಗಿ ಜಾಸ್ತಿ ನಿಮ್ಮ ಬಾಯಲ್ಲಿ ಬಂದಾದ್ಮೇಲೆ. ಮತ್ತು ಸತೀಶ್ ಅಣ್ಣಂದು ಭಾಳ ಇಷ್ಟ, ಅವ್ರ ಸ್ಲ್ಯಾಂಗ್ ಭಾಳ ಇಷ್ಟ, ಅವರು ನ್ಯಾಚುರಲಾಗಿ ಆ್ಯಕ್ಟ್ ಮಾಡೋದು ಭಾಳ ಇಷ್ಟ. ಈ ಸಿನಿಮಾದಲ್ಲಿ ಒಂದು ಹಾಡಿದೆಯಲ್ಲ ಅಯೋಗ್ಯದಲ್ಲಿ, ಫಸ್ಟ್ಗೆ ಹಿಂದೆ ಹೋಗು ಮಕ್ಕಳು ಹಿಂದೆ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ. ನನಗೂ ಈಗ ಮದುವೆ ಆಗಿದೆ, ಹೆಸರು ನಂದಿನಿ ಅಂತ ಅಣ್ಣ. ಸಾಂಗ್ ಇದೆಯಲ್ಲ ಮೇಡಮ್, ಹಿಂದೆ ಹೋಗು ಮಕ್ಕಳು ಹಿಂದೆ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ. ನಂದಿನಿ ಸಿಕ್ಕಿದ್ದಾಳೆ ಮೇಡಮ್ ನನಗೆ. ನಂದಿನಿ ಹೌದೌದು, ಭಾಳ ಕಾಕತಾಳಿ ಅನ್ನಂಗೆ ಮದುವೆ ಆದಮೇಲೆ ಮೊದಲೇ ಸಿನಿಮಾನು ಇದೇ ಮಾಡ್ತಾ ಇದ್ದೀನಿ. ಭಾಳ ಖುಷಿ ಆಗುತ್ತೆ. ಅಂದರೆ ಪ್ರತಿ ಸಲ ಮದುವೆ ಆದಾಗಲೂ ಸಿಗುತ್ತೆ ಅಂದರೆ ಅಲ್ಲ, ಫಸ್ಟ್ ಸರಿ ಮದುವೆ ಆಗಿದ್ದೀನಿ, ಸಿನಿಮಾ ಈಗ ಶುರುವಾಗಿದೆ ಅಂತ. ನಾವು ಮದುವೆ ಆದಂಗೆಲ್ಲ ಅವಕಾಶ ಸಿಗುತ್ತೆ ಅನ್ನೋಂಗಾದ್ರೆ ನಾವು ಹಂಗೇನು ಮಾಡೋಕ್ಕೆ ಹೋಗಲ್ಲ ಮೇಡಮ್. ಸಾಕು, ಒಂದು ಮದುವೆ ಆಗಿದ್ದೀವಿ, ಅವಕಾಶಗಳು ಸಿಗ್ತಾ ಇದ್ದಾವೆ. ಶಿವಣ್ಣ ಇಲ್ಲ ಬೇಡಣ್ಣ, ಈಗಿನ ವಿದ್ಯಮಾನಗಳೇ ಏನೋ ಬೇರೆ ಥರ ಆಗ್ತಾ ಇದಾವೆ, ಯಾಕೆ ಬೇಕು ನಮಗೆಲ್ಲ. ಸಾಕು, ಒಂದು ಮದುವೆ ಅಚ್ಚುಕಟ್ಟಾಗಿ ಆಗಿದ್ದೀನಿ. ಭಾಳ ಖುಷಿ ಆಗುತ್ತೆ. ಒಂದು ದೊಡ್ಡ ಸಿನಿಮಾದಲ್ಲಿ, ಅದು ಸಕ್ಸಸ್ ಆಗಿರೋ ಸಿನಿಮಾದಲ್ಲಿ ಭಾಗ 2ರಲ್ಲಿ ನನಗೊಂದು ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು ಮಹೇಶಣ್ಣ, ಸತೀಶಣ್ಣ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಖುಷಿ ಆಗುತ್ತೆ ನಿಮ್ಮ ಜೊತೆಲ್ಲ ಕೆಲಸ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮಂಜು ಪಾವಗಡ ಅವರೇ. ಈಗ ನಮ್ಮ ಸಿನಿಮಾಟೋಗ್ರಾಫರ್ ನಿಮಗೆ ಇಲ್ಲಿದ್ದೀನಿ. ನಮಸ್ಕಾರ. ವೇದಿಕೆ ಮೇಲೆ ಇರ್ತಂಥ ಎಲ್ಲ ಗಣ್ಯರಿಗೆ, ನಮ್ಮ ಹೀರೋಯಿನ್ಗೆ, ನನ್ನ ಜೊತೆ ಅಯೋಗ್ಯ 1ನಲ್ಲಿ ಕೆಲಸ ಮಾಡಿದಂಥ ಎಲ್ಲ ತಂತ್ರಜ್ಞರಿಗೆ, ನಿರ್ದೇಶಕರಿಗೆ, ಎಲ್ರಿಗೂ ನಾನು ನಮಸ್ಕಾರ ಅಂತ ಹೇಳ್ತಾ, ಮೇಯ್ನಾಗಿ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಅಂತ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ಕೋತಾ ಇದ್ದೀನಿ. ಅಯೋಗ್ಯ 1ನ ನೀವೆಲ್ಲ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಅದೇ ಥರ ಅಯೋಗ್ಯ 2 ಇವಾಗ ಶುರುವಾಗತ್ತೆ ನಾಳೆಯಿಂದ. ಇವತ್ತು ಪೂಜೆ ಮೂಲಕ ಶುರುವಾಗಿದೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಒಂದು ಸಿನಿಮಾ ಜನಕ್ಕೆ ಮುಟ್ಟಬೇಕು, ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆ ಪತ್ರಿಕಾ ಮಿತ್ರರು ಎಷ್ಟು ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತು. ನಿಮ್ಮ ಎಲ್ಲರ ಸಹಕಾರ ಹಾಗೂ ಬೆಂಬಲದಿಂದ ಕನ್ನಡ ಚಿತ್ರ ಖಂಡಿತವಾಗ್ಲೂ ಗೆಲ್ಲುತ್ತೆ. ಈಗ ಗೆದ್ದಿರುವ ಎಲ್ಲ ಚಿತ್ರದ ಮೇನ್ ಪಾಲ್ದಾರರು ನೀವೇ ಆಗಿರ್ತೀರ. ಯಾಕಂದರೆ ಇದನ್ನು ತೋರಿಸೋದು ಅಥವಾ ಜನಕ್ಕೆ ಹೇಳೋದು ಅದು ನಿಮ್ಮ ಕರ್ತವ್ಯ ಆಗಿರುತ್ತೆ. ನೀವು ಭಾಳ ಅಚ್ಚುಕಟ್ಟಾಗಿ ಅದನ್ನು ಮಾಡಿರ್ತೀರಿ, ಆಗ ಜನ ಅದನ್ನು ಇಷ್ಟಪಡ್ತಾರೆ. ಇಲ್ಲಾಂದರೆ ಎಷ್ಟು ಒಳ್ಳೆ ಚಿತ್ರ ಮಾಡಿದ್ರು ಅದು ಜನಕ್ಕೆ ಮುಟ್ಟದೇ ಹೋದರೆ ಮಾಡಿ ಏನೂ ಪ್ರಯೋಜನ ಆಗಲ್ಲ. ದಯಮಾಡಿ ನಮ್ಮ ಅಯೋಗ್ಯ 2ನ ಜನರಿಗೆ ಮುಟ್ಟಿಸುವ ಕಾರ್ಯನ ಅಯೋಗ್ಯ 1ನಲ್ಲಿ ನೀವು ಹೇಗೆ ಮಾಡಿದ್ರೋ ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ. ಅಯೋಗ್ಯ 1 ಮಾಡಿದಾಗ 6 ವರ್ಷದ ಹಿಂದೆ ಇಷ್ಟು ಜನಸಂಖ್ಯೆ ಇರಲಿಲ್ಲ ನಮ್ಮ ಕರ್ನಾಟಕದಲ್ಲಿ. ಈ ಕೋವಿಡ್ ಆದಮೇಲೆ ಇದ್ದಕ್ಕಿದ್ದಾಗೆ ತುಂಬ ಜನ ಬಂದ್ಬಿಟ್ಟಿದ್ದಾರೆ. ಅಂದರೆ ಬಂದಿರೋ ಥರ ಕಾಣಿಸ್ತಾ ಇದ್ದಾರೆ. ಬಂದಿದ್ದಾರೋ ಇಲ್ವೋ, ಕಾಣಿಸ್ತಿದ್ದಾರೋ ಅದು ಎಲ್ಲರ ಅನುಭವಕ್ಕೂ ಬಂದಿರುತ್ತೆ. ರಸ್ತೆಯಲ್ಲಿ ಯಾವಾಗ ಹೋದರೂ ಟ್ರಾಫಿಕ್ಕು, ಎಷ್ಟು ಹೊತ್ತಲ್ಲಿ ಹೋದರೂ ಟ್ರಾಫಿಕ್ಕು. ಅದರಲ್ಲಿರೋ ಅರ್ಧ ಜನನಾದರೂ ನಮ್ಮ ಕನ್ನಡ ಸಿನಿಮಾನ ನೋಡಿದ್ರೆ ಇವತ್ತು ಇನ್ನಷ್ಟು ಕನ್ನಡ ಸಿನಿಮಾ ಪೂಜೆಗಳಾಗತ್ತೆ, ಸಾಕಷ್ಟು ಕೆಲಸ ಆಗುತ್ತೆ, ಇಂಡಸ್ಟ್ರಿ ಇನ್ನೂ ಎತ್ತರದ ಮಟ್ಟಕ್ಕೆ ಬೆಳೆಯುತ್ತೆ. ಯಶಸ್ವಿ ಆದಂಥ
ಕನ್ನಡ ಸಿನಿಮಾ ಮಾತ್ರ ಬೇರೆ ಭಾಷೆಲಿ ಡಬ್ ಮಾಡಿಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಆದರೆ ನೀವು ಬಂದು ನಮಗೆ ಚಿತ್ರ ಮಾಡಿಕೊಡಿ ಅಂತ ಒಬ್ಬರೋ ಇಬ್ಬರೋ ನಿರ್ದೇಶಕರನ್ನ ಕರ್ಕೊಂಡು ಹೋಗಿದ್ದಾರೆ. ಹಾಗೆ ನಮ್ಮ ಮಹೇಶ್ ಅವರು ಮುಂದಿನ ಸಾಲಲ್ಲಿ ಅಲ್ಲೇ ಇರಲಿ, ನಮ್ಮ ಮಹೇಶ್ ಅವ್ರನ್ನೂ ಕರ್ಕೊಂಡು ಹೋಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮಹೇಶ್ ಬೇಡ ಅಂತ ಹೇಳಿದ್ರೆ ಅವ್ರು ಬಿಡಲ್ಲ. ಮಹೇಶ ಹೋದರೆ ಆವಾಗ ನಮ್ಮ ಕನ್ನಡದ ಒಂದಷ್ಟು ಜನನೂ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ನಾನು ಇದನ್ನು ವಿಶ್ ಮಾಡ್ತಾ ಇದ್ದೀನಿ. ಕರ್ಕೊಂಡು ಹೋಗೋದೇನು ಬೇಡ, ಬಂದು ನಮ್ಮಲ್ಲೇ ಅವರು ಚಿತ್ರ ಮಾಡುವಷ್ಟು ಪೊಟೆನ್ಷಿಯಲ್ ನಮ್ಮಲ್ಲಿದೆ. ಅದನ್ನು ಬಂದು ಅವ್ರುಗಳು ಉಪಯೋಗಿಸ್ಕೊಂಡ್ರೆ ಎಲ್ರಿಗೂ ಅದು ಹೆಲ್ಪ್ ಆಗುತ್ತೆ, ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಾಗಿದೆ. ಇವಾಗ ಬೆಳಿಬೇಕಾಗಿದೆ ಅಂದರೆ ಬೆಳೆದಿಲ್ಲ ಅಂತಲ್ಲ, ಎತ್ತರದ ಮಟ್ಟದಲ್ಲಿ ನಿಲ್ಲಬೇಕು. ಯಾವ ಒಂದು ಮಟ್ಟದಲ್ಲಿ ಇರಬೇಕು ಅಂದರೆ ಜನ ಅದನ್ನು ಬೇರೆ ಇಂಡಸ್ಟ್ರಿ ಜನ ತಿರುಗಿ ನೋಡೋ ಹಾಗೆ, ನಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯೋ ಹಾಗೆ ನಿಲ್ಲಿಸ್ಬೇಕು ಅಂತ. ಅದರ ಜವಾಬ್ದಾರಿಯನ್ನು ನಮ್ಮ ಕನ್ನಡದ ನಾಯಕ ನಟರೆಲ್ಲರೂ ಹೊತ್ತಿದ್ದಾರೆ. ಅದನ್ನು ಸಾಕಷ್ಟು ಶ್ರಮ ವಹಿಸಿ ಅದನ್ನು ಮಾಡಿದ್ದಾರೆ. ಹಾಗೆ ಅದು ಮುಂದುವರಿಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬ ನೆಚ್ಚಿನ ಹಾಡಿನ ರೈಟರ್ ಆದಂಥ ನಮ್ಮ ಚೇತನ್ ಸರ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನಿಮ್ಮ ಹಾಡುಗಳು ಫೇಮಸ್ ಆಗಿದ್ವು. ಈ ಸಿನಿಮಾದಲ್ಲೂ ನಿರೀಕ್ಷೆ ಡಬಲ್ ಆಗಿದೆಯಲ್ವಾ ಸರ್? ಹಾಗಾಗಿ ಜನ ಕಾಯ್ತಾ ಇದ್ದಾರೆ ನಿಮ್ಮ ಸಿನಿಮಾಗೆ. ಮಾಸ್ತಿ ಸರ್ ನಮಸ್ಕಾರ. ನಾನು ನಿಮ್ಮ ಡೈಲಾಗನ್ನು ಬಹುಶಃ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಅಂತ ಅನಿಸುತ್ತೆ. ನೀವು ಬರ್ಕೊಟ್ಟಂಥ ಲೈನ್ಸ್ ಹೇಳೋದಕ್ಕೆ ಅಂತ ನಾನು ಕಾಯ್ತಾ ಇದ್ದೀನಿ. ಸಾರಿ, ಅಯೋಗ್ಯ ಸಿನಿಮಾದಲ್ಲಿ ಹೇಳಿ ಅಯೋಗ್ಯ 2ನಲ್ಲಿ ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ. ತುಂಬ ತುಂಬ ಧನ್ಯವಾದಗಳು ಈ ತಂಡಕ್ಕೆ. ಹೌದು, ಮಹೇಶ್ ಅವ್ರದ್ದು ನಮ್ಮದು ಅಯೋಗ್ಯ 1ಇಂದ ಶುರುವಾದಂಥ ಜರ್ನಿ ಮಧ್ಯದಲ್ಲಿ 6 ವರ್ಷದ ಕಾಲ ಬರೀ ಫೋನ್ನಲ್ಲಿ ಮಾತುಕತೆನಲ್ಲಿ ಆಗಿ ಈಗ ಅಯೋಗ್ಯ 2ನಲ್ಲಿ ಮತ್ತೆ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಯಶಸ್ವಿಯಾಗಿ ಸಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲರ ಸಹಕಾರ ಹೀಗೆ ಇರಲಿ. ನರಸಿಂಹ ಸರ್ ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾ. ಇದೀಗ ನಮ್ಮ ತಂಡಕ್ಕೆ ಹೊಸ ಸೇರ್ಪಡೆ ಮಂಜು ಪಾವಗಡ್ ಅವರು.